ದೇಶದಲ್ಲಿ ರಾಯಚೂರಲ್ಲೇ ಹೆಚ್ಚು ಕುಬ್ಜ ಮಕ್ಕಳು. ಮಕ್ಕಳ ಬೆಳವಣಿಗೆ ಕುರಿತು ವರದಿ ಕೊಟ್ಟ ಕೇಂದ್ರ. ಹಿಂದುಳಿದ ಜಿಲ್ಲೆ ಅನ್ನೋ ಹಣೆಪಟ್ಟಿಯಿಂದ ರಾಯಚೂರು ಹೊರಬರ್ತಾ ಇದೆ. ಸರ್ಕಾರದ ಯೋಜನೆಗಳು ಜನರಿಗೆ ಈಗ ಸಿಗ್ತಾ ಇದೆ. ಇದರ ಮಧ್ಯೆ ಕೇಂದ್ರದ ಆಘಾತಕಾರಿ ವರದಿ ಇಡೀ ಜಿಲ್ಲೆಯನ್ನೇ ಬೆಚ್ಚಿಬೀಳಿಸಿದೆ. ದೇಶದಲ್ಲೇ ರಾಯಚೂರಿನಲ್ಲಿ ಅತಿ ಹೆಚ್ಚು ಕುಬ್ಜ ಮಕ್ಕಳು ಇರೋದು ಬಹಿರಂಗಗೊಂಡಿದೆ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕರ್ನಾಟಕ ಸೇರಿ ದೇಶದ 13 ರಾಜ್ಯದ ಒಟ್ಟು 63 ಜಿಲ್ಲೆಗಳ ಅಂಗನವಾಡಿಗಳ ಮಕ್ಕಳ ಬೆಳವಣಿಗೆ ಕುರಿತಂತೆ ಮಾಹಿತಿ ಕಲೆ ಹಾಕಿದೆ. ಆ ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ನೀಡುವ ಆಹಾರ, ಕುಡಿಯುವ ನೀರು ಹಾಗೂ ಶೌಚಾಲಯ ಸೇರಿದಂತೆ ನಾನಾ ವ್ಯವಸ್ಥೆಗಳ ಬಗ್ಗೆ ಸಮೀಕ್ಷೆ ನಡೆಸಿ ಕೇಂದ್ರ ತನ್ನ ವರದಿ ಬಿಡುಗಡೆ ಮಾಡಿದೆ. ಆ ವರದಿಯಲ್ಲಿ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಕುಬ್ಜರನ್ನ ಹೊಂದಿರುವ ಮೊದಲ ಜಿಲ್ಲೆಯಾಗಿದೆ. ಹಾಗಾದ್ರೆ ಕೇಂದ್ರ ಅಧ್ಯಯನದಲ್ಲಿ ಏನಿದೆ, ಯಾವ ಆಧಾರದಲ್ಲಿ ವರದಿ ಮಾಡಿದೆ ಅಂತ ನೋಡೋದಾದ್ರೆ, ರಾಯಚೂರು ಜಿಲ್ಲೆಯಲ್ಲಿ 2856 ಅಂಗನವಾಡಿ ಕೇಂದ್ರಗಳಿವೆ. 6 ವರ್ಷದೊಳಗಿನ ಮಕ್ಕಳ ಮೇಲೆ ಅಧ್ಯಯನ ನಡೆಸಲಾಗಿದೆ. ಸುಮಾರು 1,52,830 ಮಕ್ಕಳಿದ್ರೆ 1,50,272 ಮಕ್ಕಳ ಮೇಲೆ ಅಧ್ಯಯನ ನಡೆಸಲಾಗಿದೆ. ಇದರಲ್ಲಿ ಮಕ್ಕಳ ತೂಕ ಅಳತೆ ಮಾಡಿರೋ ಕೇಂದ್ರ 79,288 ಮಕ್ಕಳು ಕುಬ್ಜರು ಅನ್ನೋದನ್ನ ಪತ್ತೆ ಮಾಡಿದೆ. ಒನ್ ಈಸ್ ಅಪೌಷ್ಟಿಕತೆ ಒಂದಿದೆ. ಅದರಿಂದ ಫಸ್ಟ್ ಆಫ್ ಆಲ್ ನಮ್ದು ಇಮ್ಯುನಿಟಿ ಕಡಿಮೆ ಆಗಿಬಿಡುತ್ತೆ. ಇಮ್ಯುನಿಟಿ ಕಡಿಮೆ ಆಗಿದ್ರೆ ನಮಗೆ ರೋಗ ಪದೇ ಪದೇ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಥರ ಈಗ ನಮಗೆ ಕುಡಿಯೋ ನೀರು ಸ್ವಚ್ಛವಾಗಿಲ್ಲ ಅಂದರೆ ಏನಾಗುತ್ತೆ, ಗ್ಯಾಸ್ಟ್ರೋಎಂಟ್ರೈಟಿಸ್ ಆಗಿಬಿಡುತ್ತೆ. ಗ್ಯಾಸ್ಟ್ರೋಎಂಟ್ರೈಟಿಸ್ ಆಗಿದ್ದಾಗ ಫಸ್ಟ್ ಊಟ ಮಾಡೋದು ಬಿಡ್ತಾರೆ ಮಕ್ಕಳು. ಅದರಲ್ಲಿ ಗ್ಯಾಸ್ಟ್ರೋಎಂಟ್ರೈಟಿಸ್ ಇದ್ದಾಗ ಮತ್ತೆ ಅದನ್ನ ಭಾವನೆ ಇರುತ್ತೆ, ನಾವು ಇದು ಕೊಟ್ಟರೆ ಜಾಸ್ತಿ ಮೋಷನ್ ಆಗುತ್ತೆ, ಅದು ಆಗುತ್ತೆ ಅಂತ ಇನ್ನೂ ಕಡಿಮೆ ಕೊಟ್ಬಿಡ್ತಾರೆ ಊಟ. ಅದರಿಂದ ಏನಾಗುತ್ತೆ, ಮಾಲ್ ನ್ಯೂಟ್ರಿಷನ್ ಇನ್ಕ್ರೀಸ್ ಆಗಿಬಿಡುತ್ತೆ. ಮಕ್ಕಳ ಬೆಳವಣಿಗೆ ಕುಂಠಿತಕ್ಕೆ ನಾನಾ ಕಾರಣಗಳು ಇವೆ. ಪೌಷ್ಟಿಕ ಆಹಾರ ಇಲ್ಲ ಅನ್ನೋದು ಒಂದು ಕಡೆಯಾದ್ರೆ, ಅಂಗನವಾಡಿಗಳಲ್ಲಿ ಶುದ್ಧ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ಇಲ್ಲ. ಇದು ಮಕ್ಕಳ ಬೆಳವಣಿಗೆ ಮೇಲೆ ಎಫೆಕ್ಟ್ ಆಗ್ತಿದೆಯಂತೆ. ಮಕ್ಕಳ ಮೇಲೆ ನಿಗಾ ಇಡದಿದ್ರೆ ಸಂಕಷ್ಟ. ಪೋಷಕರು ಮಕ್ಕಳ ಮೇಲೆ ನಿಗಾ ವಹಿಸಬೇಕು. ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಬೇಕು. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನವಜಾತ ಶಿಶುವಿನಿಂದ 6 ವರ್ಷದೊಳಗಿನ ಮಕ್ಕಳ ಸರ್ವೆಗೆ ಆದೇಶಿಸಿದ್ದಾರೆ.